ಸೊ ಹಾಯ್, ಇವತ್ತು ಲಾಗ್ ಮಾಡೋಣ ಅಂದ್ಕೊಂಡಿನಿ. ಇವತ್ತು ನಾ ಆಲ್ಮಟ್ಟಿಗೆ ಬಂದೀನಿ. ಅಂದರೆ ಇಲ್ಲಿ ಏನೋ ಒಂದು ಖುಷಿ, ಇಲ್ಲಿ ಜಾಗಕ್ಕೆ ಬಂದರೆ ಹೊಳೆ ಸ್ನಾನ ಮಾಡ್ಕೊಂಬಿಟ್ಟು. ಸೊ ಇಲ್ಲಿ ನಮ್ಮ ಮನೆ ದೇವರು ಇರೋದ್ರಿಂದ ಅವಾಗವಾಗ ಫ್ರೀ ಇದ್ದಾಗ ಇಲ್ಲಿ ಬಂದು ಹೋಗ್ಬೇಕಂತ ಅನ್ಸುತ್ತೆ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ, ಇವಾಗ ನಂದು ಆಲ್ರೆಡಿ ಫಿಲ್ಮಿಕರ್ಸ್ ಕನ್ನಡ ಚಾನಲ್ ಒಂದು 8,000 ಸಬ್ಸ್ಕ್ರೈಬ್ ಐತಿ. ಇನ್ಸ್ಟಾಗ್ರಾಮಲ್ಲಿ ಒಂದು 26,000 ಫಾಲೋವರ್ಸ್ ಐತಿ. ಸೊ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಸ್ಟ್ಯಾಂಡ್ ಮಾಡೋಕೆ ಇಲ್ಲಿ ಕೂತಿ. ಇವತ್ತು ಇನ್ನು ಹೊಸ ಚಾನಲ್ ಸ್ಟಾರ್ಟ್ ಮಾಡಿ ಬ್ಲಾಗ್ ಮಾಡಿ ಸೊ ಡಿಸ್ಕಂತ ನನಗನ್ನಿಸ್ತು. ಸೊ ಕೆಲವೊಬ್ಬರು ಉಂಡೋದು ತಿನ್ನೋದು ಎಲ್ಲ ಹಾಕ್ತಾರೆ. ಸೊ ಅದೇ ವ್ಲಾಗ್ ಪ್ಯಾಷನ್ ಆಗಿಬಿಟ್ಟೈತಿ. ಸೊ ಕೆಲವೊಬ್ಬರು ಅರ್ನಿಂಗ್ ಮಾಡ್ಬೇಕಂತ ಮಾಡ್ತಾರೆ, ಕೆಲವೊಬ್ರು ಪ್ಯಾಷನ್ಗೋಸ್ಕರ ಮಾಡ್ತಾರೆ. ಆಮೇಲೆ ಇಷ್ಟ ನನಗೆ ಅವು ರೀಲ್ಸ್ ಮಾಡಿ ಹಾಕಕ್ಕೆ, ಆಮೇಲೆ ವಿಸಿಟ್ ಮಾಡೋದು ಪ್ಲೇಸ್ ಬಗ್ಗೆ ಇದು ಹಾಕಕ್ಕೆ. ಸೊ ಅದು ಆಫೀಷಿಯಲ್ ಫಿಲ್ಮಿಕರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆಫೀಷಿಯಲ್ ಆಗಿರೋದ್ರಿಂದ ಸೊ ಅದಕ್ಕೆ ಶರತ್ ಲೈಫ್ ಅಂತ ಒಂದು ಶರತ್ ಲೈಫ್ ವ್ಲಾಗ್ಸ್ ಅಂತ ಒಂದು ನನ್ನ ಪರ್ಸನಲ್ ವ್ಲಾಗ್ಸ್ ಮಾಡೋಕ್ಕೆ ಅಥವಾ ನನ್ನೆಲ್ಲ ಡೈಲಿ ಲೈಫ್ ಬಗ್ಗೆ ಸೊ ಅಂಥದ್ದು ವಿಡಿಯೋ ಮಾಡಿ ಹಾಕಕ್ಕೆ ಒಂದು ಶರತ್ ಲೈಫ್ ಅಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಎಲ್ಲ ವ್ಲಾಗ್ಸ್ಗಳು ಹಾಕ್ಬೇಕಂತ ಮಾಡಿದ್ದೀನಿ. ಸೊ ಅದೇ ರೀತಿಯಾಗಿ ಈಗ ಶರತ್ ಲೈಫ್ ಯೂಟ್ಯೂಬ್ ಚಾನಲ್ ಅಂತ ಇನ್ನೊಂದು ನನ್ನ ಪರ್ಸನಲ್ ವ್ಲಾಗ್ಸ್ಗಳು ಹಾಕೋಕ್ಕೆ ಒಳ್ಳೆ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಶರತ್ ಲೈಫ್ ಅಂತ ಮಾಡೀನಿ. ಸೊ ಇಲ್ಲಿ ಯಾಕೆ ಕ್ರಿಯೇಟ್ ಮಾಡಿ ಭಾಳ ದಿನ ಆಯಿತು, ಆದರೆ ಯಾಕೆ ಫಸ್ಟ್ ಬಿಡಿ ಅಂದ್ರೆ, ಸೊ ಯಾವುದಾದ್ರೂ ಒಂದು ಕೆಲಸ ಶುರು ಮಾಡ್ಬೇಕಾದ್ರೆ ಅಲ್ಲಿ ಒಂದು ಒಳ್ಳೆಯ ದೇವ್ರ ಆಶೀರ್ವಾದ ತಗೊಂಡು ಮಾಡ್ಬೇಕಂತ ಅನ್ನಿಸ್ತು. ಸೊ ಹಾಗೆ ಇಲ್ಲಿ ಆಲ್ಮಟ್ಟಿ ಚಂದ್ರಗಿರಿ ಫೇವ್ರೇಟ್ ಜಾಗ ಕೂಡ. ಸೊ ಎಷ್ಟು ತಿರುಗಾಡಿದ್ರು ಇಲ್ಲಿ ಬಂದರೆ ಏನೋ ಒಂದು ನೆಮ್ಮದಿ, ಏನೋ ಒಂದು ಸುಖ ಬರಬೇಕಂತ ಅನ್ಸುತ್ತೆ. ಸೊ ಅದಕ್ಕೆ ಇಲ್ಲಿ ಬಂದು ಫಸ್ಟ್ ಬಿಡ ಇಲ್ಲಿಂದನೇ ಚಂದ್ರಗಿರಿ ಬಗ್ಗೆ ಯಾರೂ ವಿಡಿಯೋ ಮಾಡಿರಲಿಲ್ಲ. ಎಲ್ಲ ದೇವ್ರ ಹಿಸ್ಟ್ರಿ ಐತಿ, ಎಲ್ಲ ದೇವ್ರದ್ದು ಆಲ್ಮೋಸ್ಟ್ ಬುಕ್ಸ್ಗಳು ಅದಾವೆ. ಸೊ ಚಂದ್ರಮದೇವಿ ಹಿಸ್ಟ್ರಿ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಯಾರೋ ಬರೆದಿರೋದು ನನಗೆ ಸಿಕ್ತು. ಸೊ ಅದನ್ನು ನಾನು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಈ ಪ್ಲೇಸಿಗೆ ಬಂದ್ಬಿಟ್ಟು ಲೈವ್ ಆಗಿ ಅಲ್ಲಿ ಅಪ್ಡೇಟ್ ಕೊಡಬೇಕು ನಿಂತು ಅಂತ ಅಂದ್ಕೊಂಡಿದ್ದೆ. ಸೊ ಜಾತ್ರೆ ಟೈಮ್ ಒಳಗೆ ಬಂದಿದ್ದೆ. ಅಲ್ಲಿ ಮಂದಿ ಸಿಕ್ಕಾಪಟ್ಟಿ ಮಂದಿದ್ರು. ಅವ್ರ ಮುಂದೆ ಮಾತಾಡೋಕ್ಕೆ ಎಲ್ಲ ಲಾಗ್ ಮಾಡಬೇಕು ಫುಲ್ ಧೈರ್ಯದಿಂದ ಹೇಳ್ತೀನಿ. ನಾನು ನಾಚ್ಕೊಳ್ಳೋದಂತ ಬಂದಿದ್ದೆ ಎಲ್ಲ ಇನ್ಸ್ಟ್ರೂಮೆಂಟ್ ತಗೊಂಡು. ಜನಕ್ಕೆ ನೋಡಿಬಿಟ್ಟು ಬರೀ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಹಾಕಿಬಿಟ್ಟೆ. ಸೊ ಆ ಒಂದು ವಿಡಿಯೋ ಚಂದ್ರಮದೇವಿ ವಿಡಿಯೋ ಒಳ್ಳೆ ರೀತಿ ಸಿಕ್ತು. ಗೊತ್ತೇ ಇರಲಿಲ್ಲ ಚಂದ್ರಮದೇವಿ ಹಿಸ್ಟ್ರಿ ಹೆಂಗದ, ಹಿಂಗೆ ಹುಟ್ಟಿತು, ಎಲ್ಲಿ ಏನು ತಳ ಬುಡ ಏನೂ ಗೊತ್ತಿರಲಿಲ್ಲ. ಸೊ ನಾನು ಯಾಕೆ ಮಾಡಬಾರ್ದಂತ ಒಂದಿನ ರಜೆ ತೊಗೊಂಡು ನಾನು ಪೂರ್ತಿ ಸ್ಕ್ರಿಪ್ಟನ್ನು ಬರ್ಕೊಂಡು ನನ್ನ ವಾಯ್ಸಲ್ಲೇ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟು ಹಿಸ್ಟ್ರಿಯನ್ನು ಕೆಲವೊಂದು ವಿಜುವಲ್ಸನ್ನು ಹಾಕಿಬಿಟ್ಟು ಮಾಡಿದ್ದೆ. ಸೊ ಒಂದು 18-19 ಸಾವಿರ ವ್ಯೂಸ್ ಬಂತು. ಭಾಳ ಖುಷಿ ಆಯಿತು. ಅಷ್ಟು ಹೋಗ್ತು ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಬಡಗಿಗೆ ಪ್ಲೇ ಐತಲ್ಲ, ಅಲ್ಲಿ ಚಂದ್ರಮದೇವಿ ಮೇನ್ ವಾಸಸ್ಥಾನ ಅದು. ಸೊ ಅಲ್ಲಿ ನಿಂತು ಎಕ್ಸ್ಪ್ಲೇನ್ ಮಾಡಬೇಕು, ಇದೇ ನಿಜವಾದ ಚಂದ್ರಮದೇವಿ ಸ್ಥಾನ ಇರೋದು ಇಲ್ಲೇ ಅಂತ ನಿಂತು ಮಾತಾಡಬೇಕೆಲ್ಲ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಜನ. ಅವಾಗ ನೀರು ಅದು ಮುಳುಗಿತ್ತದು ಮಳೆಯಾಗದು ಪೂರ್ತಿ. ಅವಾಗ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ಇಟ್ಟು ತಳಗೆ ಬಂದೀವಿ ನಾವು, ಅಲ್ಲಿದ್ದು ನೀರು. ಸೊ ಈಗ ಇಲ್ಲಿ ಬ್ಯಾಸಿಗೆ ಇರೋದ್ರಿಂದ ಎಲ್ಲ ನೀರು ಹೋಗ್ಯಾವ ಅಲ್ಲಿ. ಸೊ ಗುಡಿ ಕಾಣತೈತಿ. ಸೊ ಅಲ್ಲಿ ನಿಂತ್ಕೊಂಡು ಸೊ ಇದೇ ನೋಡಿ ಚಂದ್ರಮದೇವಿ ಮೂಲ ಸ್ಥಾನ. ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ನನಗೆ ಗೊತ್ತಿರೋದು ಎಕ್ಸ್ಪ್ಲೇನ್ ಮಾಡಿ ಹಾಕ್ಬೇಕಂತ ಮಾಡಿದ. ಇದು ಮಿಡಲ್ ವಿಸಿಟ್ ಕೊಟ್ಟಾಗ ಸೊ ಅಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಮಾಡೀನಿ. ಸೊ ಅದೇ ಜಾಗದಲ್ಲಿ ಜಾಸ್ತಿ ಜನ ಅದಾರು. ಸೊ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ದೆ. ಈ ಜಾಗದಲ್ಲಿ ಬಂದು ಏನೋ ಒಂದು ನೆಮ್ಮದಿ ಪ್ರಶಾಂತವಾಗಿ ಸಿಗುತ್ತೆ. ಪ್ರಶಾಂತ ಅನ್ಸುತ್ತೆ ಸ್ನಾನ ಮಾಡ್ಕೊಂಡು ಹೋದಾಗ. ಏನೋ ಒಂಥರ ಲೈಟ್ ಫೀಲ್ ಆಗುತ್ತೆ ನನಗೆ ಪರ್ಸನಲಿ. ಅದೆಲ್ಲ ಮೊದಲೇ ಬಂದು ನೋಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಸ್ನಾನ ಮಾಡಿಲ್ಲ, ಬಂದುಬಿಟ್ಟು ಫಸ್ಟ್ ಒಂದು ವಿಡಿಯೋ ಒಂದು ಟೇಕ್ ಶೂಟ್ ಮಾಡಿದೆ. ಸೊ ಈಗ ಸ್ನಾನ ಮಾಡಬೇಕು. ಸ್ನಾನ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ವಾಪಸ್ ಟ್ರೈನ್ ಹಿಡ್ಕೊಂಡು ಹೋಗ್ತಾ ಇರೋದಷ್ಟೇ. ನೀರು ಭಾಳ ಕಮ್ಮಿ ಆಗ್ಯಾವ್ರಿ ಮೊದ್ಲಿಂಕಿಂತ. ಎಲ್ಲಿ ಅಲ್ಲಿದಿಂದ ಹೋಗ್ತಿದ್ದು. ಸೊ ನನಗಂತೂ ಇಸಿಗೆ ಬರಲ್ಲ, ಸುಮ್ಮ ದಂಡಿ ಒದ್ದಾಡುವಾಗ ಇಸಿಗೆ ಕಲಿಯೋಕ್ಕಾಗಿಲ್ಲ, ಕಲಿಯೋ ಧೈರ್ಯನೂ ಮಾಡಲಿಲ್ಲ. ಸೊ ಸ್ನಾನ ಮಾಡಿಕೊಂಡು ಆಲ್ಮೋಸ್ಟ್ ಇಲ್ಲಿ ಎಲ್ಲ ನಿಯರ್ ಇದ್ದವ್ರು ಬಂದಿರ್ತಾರೆ ಇಲ್ಲಿ. ಸೊ ದೂರ ಯಾರು ಇರ್ತಿರಲ್ಲ, ಸೊ ಒಂದು ಸರ್ತಿ ಬಂದು ವಿಸಿಟ್ ಮಾಡಿರಿ, ಚೆನ್ನಾಗಿರುತ್ತಿಲ್ಲ. ಗಾರ್ಡನ್ ಐತಿ, ಮ್ಯೂಸಿಯಮ್ ಐತಿ, ಎಲ್ಲ ಐತಿ, ಮಜಾ ಬರುತ್ತೆ. ಸೊ ನೀವು ಸ್ನಾನ ಮಾಡ್ಕೊಂಡು ಸಿಗ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಆಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಸೊ ಇವಾಗ ಜಳಕ ಮಾಡಿದ್ರಿ, ಹೊಳಿದು ಜಳಕ ಮುಗಿಸ್ಕೊಂಡು ಮಂದಿ ಜಾಸ್ತಿ ಬಂದಾರ ನೋಡ್ರಿ. ಅಲ್ಲಿ ಇಷ್ಟೊತ್ತನೇ ಯಾರೂ ಇರಲಿಲ್ಲ. ಸೊ ಟ್ರಕ್ ಎಲ್ಲ ತೊಳ್ಕೊಂಡು ಫುಲ್ ರಶ್ ಆಗೈತಿ. ಸೌಂಡ್ ನೋಡ್ರಿ, ಸೌಂಡ್ ಬರತ್ತೈತಲ್ಲ, ಮಂದಿ ಜಾಸ್ತಿ ಬಂದರು. ಸೊ ಈಗ ಹೊಳಿ ಜಳಕ ಐತಿ. ಹೊಳಿ ಜಳಕ ಮುಗಿಸ್ಕೊಂಡು ಅಲ್ಲಿ ಮೇನ್ ಟೆಂಪಲ್ ಹತ್ರ ಅಲ್ಲಿ ಕಾಯಿ ಹೊಡಿಬೇಕು. ಮೇನ್ ಸ್ಥಳ ಅದು. ಆ್ಯಕ್ಚುಲಿ ಚಂದ್ರಮ್ಮನ ವಾಸಸ್ಥಾನ, ಚಂದ್ರಮದೇವಿ ವಾಸಸ್ಥಾನನೇ ಅಲ್ಲೇ. ಸೊ ಅಲ್ಲಿ ಹೋಗಿ ಕೆಲವೊಂದಿಷ್ಟು ಅಲ್ಲಿ ಹೇಗೆ ನಿಮ್ಗೆ ತೋರಿಸ್ತೀನಿ, ನೀವು ಹಾಗೆ ನೋಡ್ತಾ ಇರಿ ವಿಡಿಯೋ. ಹಾಗೆ ಅಲ್ಲಿ ಗರ್ಭಗುಡಿ ಒಳಗೆ ಮೂರ್ತಿ ತೋರಿಸ್ಬೇಕು. ಅಲವ್ ಇಲ್ಲ ಫೋಟೋ ಮತ್ತು ವಿಡಿಯೋ ತೆಗಿಲಕ್ಕೆ. ಹಾಗಾಗಿ ಈಗ ಸ್ನಾನ ಮುಗೀತು. ಸ್ನಾನ ಆದ್ಮ್ಯಾಗ ಒಂದು ಬಾಟಲ್ ನೀರು ತುಂಬ್ಕೋಬೇಕು. ಮೊದಲ ಆಯಿಗಳು ಎಲ್ಲ ಇದ್ರಲ್ರಿ, ಅಲ್ಲೇ ಹೊಳಿಗೆ ಹೋಗ್ತೇಪ ಒಂದು ಬಾಟ್ಲಿ ನೀರು ತುಂಬ್ಕೊಂಬಾರ ಅಂತ ಹೇಳ್ತಿದ್ರು. ಈಗ ಪೂಜೆ ಗೀಜೆ ಮಾಡೋಕೆ ಅಮಾವಾಸ್ಯೆಗೆ ಅಂದ್ರೆ ಪವಿತ್ರ ನೀರು ಅಂಥೇಳಿ ಒಂದು ಬಾಟ್ಲಿ ನೀರು ತುಂಬ್ಕೊಂಬ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಈಗೆಲ್ಲ
ಜಾಸ್ತಿ ಆಯಿಗಳು ಅಲ್ಲಿ ಯಾವಾಗಿತ್ತು ಹೇಳ್ತಿದ್ರು, ಇವಾಗಿಲ್ಲ. ಆದರೂ ಕೊನೆಯವಾಗಿ ಇವಾಗ ಹೊಳೆಯಿಂದ ಒಂದು ಬಾಟ್ಲ್ ನೀರು ತುಂಬ್ಕೊಂಡ್ಬಿಟ್ಟು ಸೊ ತಾಯಿ ಥರ ಸ್ನಾನ ಮಾಡಿಕೊಂಡು ಸೊ ಹೋಗ್ತಾ ಇರೋದು. ಅಲ್ಲಿ ಫೋಟೋ ಅಲೋವ್ ಇಲ್ಲ. ಸೊ ಹೆಂಗಾರ ಚಂದ್ರಮ್ಮ ದೇವಿ ಆಶೀರ್ವಾದದಿಂದ ಫೋಟೋ ವೀಡಿಯೋ ಸಿಗ್ತದೆ ಭಾರಿ ಆಗ್ತೈತಿ. ಆಲ್ಮೋಸ್ಟ್ ಎಲ್ಲಿ ಬಿಟ್ಟಿಲ್ಲ ಅವರು, ಯಾರೋ ಒಬ್ರು ಯೂಟ್ಯೂಬ್ದಾಗ ಬಿಟ್ಟಿದ್ದು. ಸೊ ಇವಾಗ ಹೆಂಗಾರ ಮಾಡಿ ಒಂದು ವಿಡಿಯೋ ವಿಜುವಲ್ ಒಂದು ಫುಟೇಜ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಸಿಗುತ್ತೆ ಅಂತ ಕೂಡ ಅನಿಸ್ತೈತಿ. ಸೊ ನೋಡ್ರಿ, ಇವಾಗ ಒಂದು ಬಾಟ್ಲ್ ನೀರು ತುಂಬ್ಕೊಂಡ್ಬಿಟ್ಟು ಮೊದಲು ಹಸತೈತಿ ಟ್ರೈನ್ ಒಳಗೆ ಬರೀ ವಡಾಪಾವ್ ತಿನ್ಕೊಂಡು ಬಂದಿದ್ದೆ. ಇವಾಗ ಏನಾದರೂ ಹೊಟ್ಟೆ ಒಳಗೆ ಹಾಕ್ಕೊಂಡು ದರ್ಶನ ಮುಗಿಸ್ಕೊಂಡು ಹೊಟ್ಟೆ ಒಳಗೆ ಹಾಕ್ಕೊಂಡು ಟ್ರೈನ್ ಹಿಡಿದು ಮನೆಗೆ ಹೋಗೋದಷ್ಟು. ತಿಳಿ ಒಂದು ಬಾಟಲ್ ನೀರು ತುಂಬ್ಕೊಂಡು, ಆ್ಯಕ್ಚುಲಿ ಇದು ಯಾರೋ ಆಯಿ ಭೀ ಹೇಳಿಲ್ಲ, ನಮ್ಮ ಮನೆಯಾಗ ಅಜ್ಜಿ ಭೀ ಇಲ್ಲ, ಯಾರೋ ನೀರು ತುಂಬ್ಕೊಂಬಾರಪ್ಪ ಅಂತ ಹೇಳಿಲ್ಲ. ನೆನಪೈತು ನನಗೆ, ಇಲ್ಲಿ ತನಕ ಹೋಗಿ ಕೆಲವು ನೀರು ತೊಗೊಂಬ ಅಂತ ಹೇಳ್ತಿರ್ತಾರೆ. ಸೊ ಅದು ನೆನಪಾಯಿತು. ಸೊ ನಮ್ಗೆ ಇರಲಿ ನಮ್ಮ ಮನ್ಯಾಗ ಅಂತ ಒಂದು ವಾಟರ್ ಬಾಟಲ್ ನೀರು ಪುಲಿ ವಾಟರ್ ಅಂತ ತೊಗೊಂಡು ಹೋಗ್ತಾ ಇರೋದು ಅಷ್ಟೇ. ಸೊ ಮಳೆಗಾಲ ಇತ್ತು, ಮಳೆ ಇತ್ತು ಅಂದ್ರೆ ಪೂರ್ತಿ ಅಲ್ಲಿ ಆಲ್ ಇದಾರಲ್ಲ ಅಲ್ಲಿ ಕಾಣತೈತಲ್ಲ, ಅಲ್ಲಿ ಇರ್ತಿತ್ತು. ಈಗ ಗುಡಿನೇ ಕಾಣಲ್ಲ. ಸೊ ಈ ಗುಡಿ ಕಾಣತೈತಿ, ದರ್ಶನ ಸಿಗೋದೇ ಒಂದು ಇದು. ಇದ್ರ ಪ್ರಕಾರ ಅಲ್ಲಿ ಒಂದು ಗುಹೆ ಒಳಗೆ ಇನ್ನೂ ಧ್ಯಾನ ಮಾಡ್ತಿದ್ದಾರೆ ಅಂತ ಒಂದು ಪುರಾಣಗಳ ಪ್ರಕಾರ ಅಲ್ಲಿ ಒಂದು ಸ್ಟೋರಿ ಆದ್ರೆ, ಇನ್ನೊಂದು ಪುರಾಣ ಪ್ರಕಾರ ಇನ್ನೊಂದು ಕಥೆಯಪ್ಪ ಅಂತಂದ್ರೆ ಚಂದ್ರಮ್ಮ ದೇವಿ ಒಂದು ಸರ್ಪಿನ ಅವತಾರ ಆಗಿ ಇಲ್ಲಿ ನೆಲದಾಗ ಇಲ್ಲಿ ಜಾಗನೇ ಹೋಗೋದು ತಿರ್ಗಾ ಮತ್ತು ವಾಪಸ್ ಬರಲೇ ಇಲ್ಲ ಅಂತ. ಸೊ ಅದರಿಂದ ಮುಖ್ಯ ಸ್ಥಳ ಇದೆ. ಇಲ್ಲೇ ಚಂದ್ರಮ್ಮ ದೇವಿಯ ಒಂದು ನೆಲೆಸಿರೋದು ವಾಸಸ್ಥಾನ ಅಂದರೆ ಇದೆ. ಇದು ಒಂದು 2 ಕಥೆ. ಒಂದು ಚಂದ್ರಮ್ಮ ದೇವಿಯಲ್ಲಿ ಧ್ಯಾನ ಮಾಡ್ಕೊಂಡು ಇನ್ನೊಂದು ಕಥೆ ಪ್ರಕಾರ ಇಲ್ಲಿ ಸರ್ಪದ ಅವತಾರ ಆಗಿ ಇಲ್ಲಿ ಒಳಗಡೆ ಹೋಗಿ ಮತ್ತು ಚಂದ್ರಮ್ಮ ದೇವಿ ತಿರ್ಗಾ ವಾಪಸ್ ಬರಲೇ ಇಲ್ಲ ಅಂತಾರೆ. ಸೊ ಅದೇ ಈ ಜಾಗ ಮುಖ್ಯ ಜಾಗ ಇದೆ. ಸೊ ಇಲ್ಲಿ ನೀರಿಲ್ಲ ಅಂದ್ರೆ ಬಂದು ಇಲ್ಲಿ ಕಾಯಿ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಅಲ್ಲಿ ತೋರಿಸ್ತೀನಿ ನಿಮ್ಗೆ, ಅಲ್ಲಿ ಗುಡಿ ಒಳಗೆ ಮೂರ್ತಿ ಮಾಡ್ಯಾರ. ಸೊ ನೀರಿದ್ದಾಗ ಅಲ್ಲಿ ದೇವಸ್ಥಾನಕ್ಕೆ ಒಳಗೆ ಹೋಗಿ ದೇವ್ರು ಮಾಡೋರು ನೈವೇದ್ಯ ಮಾಡೋರೆಲ್ಲ ಅಲ್ಲಿ ಮಾಡ್ಕೊತಾರೆ. ಸೊ ಇಲ್ಲಿ ಇವಾಗ ನಮ್ಗೆ ದರ್ಶನ ಸಿಕ್ತು. ಸೊ ಇದು ಮುಖ್ಯ ಸ್ಥಳ ಚಂದ್ರಮ್ಮ ದೇವಿ ಅಂದ್ರೆ ಎಷ್ಟು ಅಂದ್ರೆ ಇದೇ ಸರ ಎತ್ಲತ್ತೀರಿ? ಹಾಂ, ಅದು ಹಿಂಗೆ ಮ್ಯಾಗ ಮತ್ತೆ ಬಂದ್ರೆ ಕರೆ ಚಲೋ, ವಜ್ಜಿ ಬತ್ತಂದ್ರೆ ಅದು ಸುಳ್ಳ ಕಷ್ಟ. ಬಿಡ್ಕೊ ಎಷ್ಟು ನಮ್ಮ ಮನೆ ದೇವ್ರಿಗೆ ಇಲ್ಲ, ನಾ ಒಬ್ಬನೇ ಬಂದೀನಿ. ಬೆಂಗಳೂರಿಂದ ಬಂದೀನಿ, ಭಾಳ ದಿನ ಆಯ್ತು ಬಂದಿತ್ತಲ್ಲ, ಯಾಕೋ ಬರ್ಬೇಕನ್ನಿಸ್ತು. ಬರ್ತದ ರೀ. ಸೊ ದರ್ಶನ ಮಾಡಕ್ಕೆ ಬಂದಿದ್ದೆ, ದರ್ಶನ ಚಂದ ಇತ್ತು. ಈಗ ಬಸವ ಎಕ್ಸ್ಪ್ರೆಸ್ ಹಾದಿ ಹಿಡಿದು ಡೈರೆಕ್ಟ್ ಟ್ರೈನಿಗೆ ಹೋಗಿ 3 ಗಂಟೆ ಟ್ರೈನಿಗೆ ಕೂತ್ರೆ ಡೈರೆಕ್ಟ್ ಹೋಗಿ ಇವಾಗ ನಮ್ಮ ಮನೆಗೆ ಹೋಗೋದು. ಅಂದ್ಕೊಂಡಂಗೆ ಎಲ್ಲ ಈಸಿ ಆಯಿತು. ಬಿಸಿಲೈತ್ಲಿ ಸಿಕ್ಕಾಪಟ್ಟಿ ಬಿಸಿಲೈತಿ. ಇವತ್ತು ಒಂದು 38-39 ಕ್ರಾಸ್ ಆಗಿರ್ಬೇಕು ನಾವು. ಬಿಸಿಲು ಇಲ್ಲಿ ಹೊಳಿ ಸಣ್ಣಿತ್ತು ಅಂತ ಏನೇನು ಜಾಸ್ತಿ ಇರುತ್ತೆ. ಸ್ನಾನ ಮಾಡ್ಕೊಂಡು ಸೋಲೋ ಟ್ರಿಪ್ ಹೋಗೋಕೆ ಭಾಳ ಮಜಾ ಇರುತ್ತಪ್ಪ. ಒಬ್ಬರೇ ಹೋಗಿ ಸುಮ್ಮನೆ ನೀ ಬಾ ನಾ ಬಾ ಅವ್ರು ಬರೋದಾಗ ಇವ್ರು ಬರಲ್ಲ ನಮ್ಮ ಟ್ರಿಪ್ ಮೂಡ್ ಹಾಳಾತು. ಸೊ ನಮಗೆ ಹೋಗ್ಬೇಕನ್ನಿಸ್ತು, ಮೂಡಿತ್ತು ಅಂದ್ರೆ ಬ್ಯಾಗ್ ತೊಗೊಂಡು ಬಟ್ಟೆ ತೊಗೊಂಡು ಸೋಲೋ ಟ್ರಿಪ್ ಹೋಗ್ಬಿಡ್ಬೇಕತ್ತ ತಿರ್ಗಾಡಕ್ಕೆ.
ಫ್ರೆಂಡ್ಸ್ ಬರಲ್ಲ ಅವ್ರು ಬರಲ್ಲ ಅಂದ್ರೆ ಅವ್ರು ಕೈಗೊತ್ಕೋತಾರೆ, ಅವ್ರು ಯಾವತ್ತೂ ಬರಲ್ಲ ಅವರು ಏನಾದ್ರು ಹೇಳ್ತಾರೆ. ಸೊ ಟ್ರಾವೆಲ್ ಮಾಡೋಕೆ ತಿಳ್ಬೇಕಂದ್ರೆ ಸೋಲೋ ಹೋಗ್ಬೇಕಂತ ಅನ್ನಿಸ್ತದೆ. ಬಲೆ ಖುಷಿ ಟ್ರಾವೆಲ್ ಮಾಡೋದ್ರಾಗ ಐತಿ ಪ್ಲ್ಯಾನ್, ಮತ್ತೆ ಎಲ್ಲೆಲ್ಲಿ ಹೋಗೋದು ಗೊತ್ತಿಲ್ಲ, ಟ್ರಾವೆಲ್ ಮಾಡಬೇಕಂತ ಫ್ರೀ ಟೈಮ್ದಾಗೆಲ್ಲ. ಸೊ ಫೈನಲಿ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಎಲ್ಲ ಕ್ಲಿಯರಾಗಿ ವಿಡಿಯೋ ನಾನು ಮಾಡಿದ್ದೀನಿ. ನೆಕ್ಸ್ಟ್ ತಕ್ಕಮಟ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಫಸ್ಟ್ ಲಾಗ್ ಚಂದ ಬಂದಿದ್ದು ತರ್ಕೊತೀನಿ. ಸೊ ಫೈನಲಿ ಇವಾಗ ಟ್ರೈನ್ ಹಿಡ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಡೈರೆಕ್ಟ್ ಮನೆಗೆ ಹೋಗೋಣ ಇವಾಗ.